ಪಕ್ಕ ಬುದ್ಧಿಯವರೇನಾದರೂ ನಾನು ವ್ಲಾಗ್ ನೋಡಿದರೆ ಸರಿಯಾಗಿ ಉಗಿತಾರೆ ನನಗೆ. ರೋಡ್ ಟು ಸಿಲ್ವರ್ ಪ್ಲೇ ಬಟನ್ ಡೇ 2ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಮಾಡಿದ ಕೆಲಸ ಏನು ಗೊತ್ತಾ, ನಾನು ಮೆಹಂದಿ ನೋಡ್ಕೊಳ್ಳೋದು. ವಿಷಯ ಏನಪ್ಪ ಅಂತಂದರೆ, ಈಗ ಸದ್ಯಕ್ಕೆ ನಾನು ಮದುವೆ ಮನೇಲಿದ್ದೀನಿ. ಇದನ್ನು ಮದುವೆ ಮನೇಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಸೌಂಡು ಡಿಸ್ಟರ್ಬೆನ್ಸು ಜಾಸ್ತಿ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಮದುವೆಲಿ ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೆ ನಾನು ಹೇರ್ ಪ್ಯಾಕ್ ಫೇಸ್ ಪ್ಯಾಕ್ ಎಲ್ಲ ಹಾಕೋತಾ ಇದ್ದೆ. ಮದುವೆ ಯಾರ್ದಾದ್ರೂ ಮಿಂಚೋರು ನಾವಾಗಿರಬೇಕು ಅನ್ನೋ ಕ್ಯಾಟಗರಿ ನಂದು. ಆ ಫೇಸ್ ಪ್ಯಾಕ್ ಡ್ರೈ ಆಗೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಸ್ಟಿಚಿಂಗ್ ಇತ್ತು. ಸೊ ಸ್ಟಿಚಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ನಂದೊಂಥರ ಮುಗಿಯೋದ ವ್ಯತೆ. ಅದ್ರ ಮಧ್ಯೆ ಹೊಟ್ಟೆ ಹಸಿಯೋಕ್ಕೆ ಶುರು ಆಯಿತು. ಸೊ ಇವತ್ತು ಮುದ್ದೆ ಜೊತೆ ಉಪ್ಪು ಸಾಂಬಾರು ತಿನ್ನೋದು ನೋಡಿದರೆ, ನಾನು ಮೊಸರು ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂತೀನಿ. ಊಟ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ನಮ್ಮ ಅಜ್ಜಿ ಮನೆಗೆ ಹೊರಡಬೇಕಿತ್ತು. ನಮ್ಮ ಅಜ್ಜಿ ಮನೆಯಲ್ಲೇ ಇವತ್ತು ಹಳದಿ ಶಾಸ್ತ್ರ ಇರೋದು, ನಾಳಿದ್ದು ಮದುವೆ ಇರೋದು. ಸೊ ಹಂಗಾಗಿ ನನಗೆ ಕ್ಯಾಮ್ರಾ ಸ್ಟ್ಯಾಂಡು, ಸೆಲ್ಫಿ ಸ್ಟಿಕ್ಕು, ಮೈಕು ಎಲ್ಲ ಬೇಕಲ್ಲ, ಅದನ್ನೆಲ್ಲ ತೆಗೆದಿಟ್ಕೊಂಡೆ. ಅಷ್ಟರಲ್ಲೇ ನಮ್ಮ ಅಪ್ಪನ ಹತ್ರ ಕಾಲಿಗೆ ಗೆಜ್ಜೆ ಹಾಕಿಸ್ಕೊತಾ ಇದ್ದೆ. ಇಷ್ಟುದ ಬೆಳೆದಿದೆ, ನಿಂಗೆ ಇನ್ನೂ ನಿಮ್ಮ ಅಪ್ಪನೇ ಬೇಕಾ ಕಾಲು ಗೆಜ್ಜೆ ಹಾಕೋಕ್ಕೆ ಅಂತ ಕೇಳಬೇಡಿ. ಹೌದು, ನಂಗೆ ನಮ್ಮ ಅಪ್ಪನೇ ಬೇಕು. ನಮ್ಮೂರಿಂದ ನಮ್ಮ ಅಜ್ಜಿಯವ್ರಿಗೆ ಡೈರೆಕ್ಟ್ ಬಸ್ ಇಲ್ಲ. ಸೊ ಹಂಗಾಗಿ ಪಕ್ಕದೂರಿಗೆ ಡ್ರಾಪ್ ಹಾಕಿಸ್ಕೋಬೇಕು. ನಮ್ಮ ಅಪ್ಪನ ಹತ್ರ ನಾನು ನಮ್ಮ ಅಮ್ಮ ಇಬ್ಬರು ಡ್ರಾಪ್ ಹಾಕಿಸ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ. ನಮ್ಮ ಬ್ಯಾಗ್ ಕೆಳಗಡೆ ಇಡಮ್ಮ ಅಂತ ಕಿತ್ಕೊತಾ ಇದ್ವಿ. ನಮ್ಮ ಅಮ್ಮ ಕೊಡ್ತಾನೆ ಇಲ್ಲ. ನಿಮ್ಮಮ್ಮನೂ ಹಿಂಗೇನಾ? ಅದಂಗಿರಲಿ. ಜೋಶಲ್ಲಿ ಹೊಸ ಸ್ಲಿಪ್ಪರು ಅಂತ ಈ ಸ್ಲಿಪ್ಪರ್ನ ಹಾಕೊಂಬಂದೆ. ನೋಡಿದ್ರೆ ಈ ಬಟ್ಟೆಗೆ ಮ್ಯಾಚ್ ಆಯ್ತಾ ಇಲ್ಲ. ಆಮೇಲೆ ಎಷ್ಟೋ ಜನಕ್ಕೆ ಹಾಕೊಳ್ಳೋಕ್ಕೆ ಸ್ಲಿಪ್ಪರೇ ಇರಲ್ಲ. ನನಗೆ ಅಟ್ಲೀಸ್ಟ್ ಆಪ್ಷನ್ಸ್ ಆದರೂ ಇದೆ ಅಂತ ನಾನೇ ಸಮಾಧಾನ ಮಾಡಿಕೊಂಡೆ. ತಿರ್ಕೆ ಶೊಕೆ ಅನ್ನೋದು ಇದ್ದೇನೆ ನೋಡಿ. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ನೈಲ್ ಪಾಲಿಶ್ ಹಾಕೋತಾ ಇದ್ದೆ. ಆ ಕಡೆಯಿಂದ ಬಸ್ ಬಂತು, ಬಸ್ ಹತ್ತಿದೆ, ನೈಲ್ ಪಾಲಿಶ್ ಎಲ್ಲ ಹೋಯ್ತು. ಅದಕ್ಕೆ ಹೇಳೋದು ತಿರ್ಕೆ ಶೊಕೆ ಮಾಡಬಾರ್ದು ಅಂತ. ಸೊ ಅಲ್ಲಿಂದ ಊರಿಗೆ ಬಂದ್ವಿ. ಒಂದು ಕಡೆ ಡೆಕೋರೇಷನ್ ನಡೀತಾಯಿತ್ತು, ಇನ್ನೊಂದು ಕಡೆ ತರಕಾರಿ ಕಟಿಂಗ್ ನಡೀತಾಯಿತ್ತು. ಅದ್ರ ಮಧ್ಯೆ ನಮ್ದೊಂದು ಸ್ವಲ್ಪ ವ್ಲಾಗಿಂಗ್ ನಡೀತಾಯಿತ್ತು. ನೋಡ್ತಾ ಶಾಸ್ತ್ರನೂ ಶುರುವಾಯಿತು. ಸೊ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಟೆರೆಸ್ ಮೇಲೆ ಬಂದ್ವಿ. ಏನು ಪ್ರಾಬ್ಲಮ್ಮು ಅಂತಂದರೆ, ಯಾವ ರೀಲ್ಸ್ ಮಾಡೋದು ಅಂತ ಫಿಕ್ಸ್ ಆಗಿಲ್ಲ. ಸೊ ಯಾವ ರೀಲ್ಸ್ ಮಾಡೋದು ಅಂತ ಸರ್ಚ್ ಮಾಡೋದ್ರಲ್ಲೇ ಮುಗಿದೋಯ್ತು ಟೈಮು. ಅದರ ಮಧ್ಯೆ ನಾನು ನಮ್ಮ ಅಮ್ಮನ ಜೊತೆ ಒಂದಷ್ಟು ಫೋಟೋ ಹಿಡಿಸ್ಕೊಂಡೆ. ಅದಾದಮೇಲೆ ಹುಡುಗಿನ ಕರ್ಕೊಂಡು ದೇವಸ್ಥಾನಕ್ಕೆ ಬರಬೇಕು. ದೇವಸ್ಥಾನಕ್ಕೆ ಬಂದು ಎಲ್ಲರೂ ಕೈ ಮುಕ್ಕೊಂಡು ಮತ್ತೆ ವಾಪಸ್ ಹೋದ್ವಿ. ಒಬ್ಬೊಬ್ಬರು ಒಂದೊಂದ್ರಲ್ಲಿ ಬ್ಯುಸಿಯಪ್ಪ. ಇವರು ರಾಕಿರ ಸ್ಟೇಟಸ್ನ ಮತ್ತೆ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದರೆ, ನಮಗೆ ಯಾವಾಗ ನಮ್ಮನ್ನ ಊಟಕ್ಕೆ ಕರೀತಾರೆ ಅನ್ನೋದ್ರಲ್ಲಿ ಬ್ಯುಸಿ. ಬುದ್ಧವ್ರಿಗೆ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ. ಪಕ್ಕ ಬುದ್ಧಿಯವರೇನಾದರೂ ನಾನು ವ್ಲಾಗ್ ನೋಡಿದರೆ ಸರಿಯಾಗಿ ಉಗಿತಾರೆ ನನಗೆ. ಏನೋ ಅಪ್ಪ, ಯಾರ ಕೈಲೂ ಬೈಸ್ಕೊಳ್ಳದೆ ಜೀವನ ನಡ್ಸೋಕ್ಕಾಗುತ್ತಾ ಬಿಡಿ. ನಾನು ಕಾಯ್ತಾ ಇದ್ದೆ ಅಂತ ಟೈಮ್ ಬಂತು. ಸೊ ಊಟಕ್ಕೆ ಅಂತ ಬಂದು ಕೂತ್ಕೊಂಡ್ವಿ. ನನ್ನ ತಮ್ಮಂಗೆ ಫೋನ್ ಕೊಟ್ಟೆ, ಎಲ್ಲರೂ ಒಂದು ಕಡೆಯಿಂದ ವೀಡಿಯೋ ಮಾಡ್ಕೊಂಡು ಬಂದ, ವೀಡಿಯೋಗ್ರಾಫರ್ ಥರ. ಊಟ ಮುಗಿಸ್ಕೊಂಡು ಹೋಗಿ ನೋಡಿದ್ರೆ ನಮ್ಮ ಚಿಲ್ಟಾರಿ ಗ್ಯಾಂಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇದು ಯಾವ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಗೆಸ್ ಮಾಡಿ ನೋಡೋಣ. ಇವತ್ತಿಗೆ ಇಷ್ಟೇ ಕತೆ. ಮತ್ತೆ ಸಿಗ್ತೀನಿ ನಾಳೆ ಡೇ 3 ಜೊತೆ. ಅಲ್ಲಿವರೆಗೂ ಮಿಸ್ ಮೈನ್ ಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ವಾಲ, ಟಾಟಾ ಬಾಯ್.